ಶಕ್ತಿ ಕೊಟ್ಟರೆ ಕೊಡೋಣ ಬಿಡಿ. ಶಕ್ತಿ ಕೊಡಬಾರ್ದು, ಮನಸ್ಸು ಕೊಡಬೇಕು. ದಡ್ಡ ದೇವರೇ ನಮಗೆ ಕೊಡಬೇಕು, ನಾವು ದೇವರಿಗೆ ಕೊಡೋದು. ಶಕ್ತಿ ದೇವ್ರು ಕೊಡಲ್ಲ, ಮನಸ್ಸು ಕೊಡುತ್ತೆ. ಏನು ಹೇಳಿ ಅಕ್ಕ? ಯಾರು ಬಂದಿರಕ್ಕ? ನಮ್ಮ ಕುಟುಂಬ ಬಂದು ಇನ್ನೊಬ್ರು ನೀವು ಅಕ್ಕ? ನಿಮ್ಮ ಅವರಕ್ಕ? ನಿಮ್ಮ ಮಗಳಕ್ಕ? ಅವರು ಮೊಮ್ಮಗಳ? ಅಳಿ ಯಾರು? ಆ ಹೇಳಿಯ ಅಂದ್ರೆ ಈ ಕುಟುಂಬ ಮೂರು ಕಾಲ ಚೆನ್ನಾಗಿರಲಿ, ಮತ್ತು ಇನ್ನೂ 4 ಜನಕ್ಕೆ ಈ ಥರ ಕೊಡೋ ಶಕ್ತಿ ದೇವ್ರು ಕೊಡಲಿ. ಸರಿ, ದೇವಸ್ಥಾನಕ್ಕೆ ದೇಣಿಗೆ ಕೊಡೋದು ಮತ್ತೊಮ್ಮೆ ಹೇಳ್ತೀನಿ. ಅಂದಾದರೆ ಯಾವುದೇ ಊರಲ್ಲಿ, ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಮನೆಯಲ್ಲಿ, ಯಾವುದೇ ಗ್ರಾಮದಲ್ಲಿ, ಯಾವುದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ದುರ್ಗಾ ಸ್ಥಳ ಅಂತೇಳಿ ಸುಮ್ಮನೆ ದುಡ್ಡು ಹಾಕ್ರಿ, ಫೋನ್ಪೇ ಮಾಡಿ, ಗೂಗಲ್ ಪೇ ಮಾಡಿ ಅಂತ ನಾವೇನು ಮಾಡಿರೋದಿಲ್ಲ. ನಿಮಗೆ ತಲೆಗೆ ಹೋಗಲಿ ಚೆನ್ನಾಗಿ, ನಾವು ಯಾರು ಮಾಡಿರೋದಿಲ್ಲ. ನೀವು ಯಾರಿಗೂ ₹1 ಕೊಡಬಾರ್ದು. ನಿಮಗೆ ಪ್ರೀತಿ ಇದ್ದರೆ ನಮ್ಮ ಅಕ್ಕನಂಗೆ, ನಮ್ಮ ಭಾವನಂಗೆ ಬಂದು ಭಾವಂದಿನ ನಾವು ಎಷ್ಟೇ ಬಂದಾಗ ಆಸೆ ಬರಬೇಕು. ಅಲ್ಲಿ ನಮ್ಮ ಅಕ್ಕನಂಗೆ ಭಾವನಂಗೆ ಕಾಣಿಕೆ ಡಬ್ಬಿಲಿ ಪ್ರೀತಿ ಏನು ತೋರಿಸ್ತಾರೆ ತೋರಿಸಿ, ಭಯನಲ್ಲ. ಕಾಣಿಕೆ ಡಬ್ಬಿ ಕರೆಕ್ಟ್ ಅಂತಾನೆ. ಕಾಣಿಕೆ ಡಬ್ಬಿ ತಿಳಿಸಿ ಅಕ್ಕಿ ತಂದು ಕೊಡ್ತೀರಾ, ಬೆಲ್ಲ ತಂದು ಕೊಡ್ತೀರಾ, ದೇವ್ರ ಸ್ಯಾರಿ ಥರ ಬದಲಿಗೆ ಮಾಮೂಲಿ ಸ್ಯಾರಿ ತಂದು ಸಾಧ್ಯವಾದ ಥರ ₹100 ಕೊಡ್ತಾನೆ, ಪರವಾಗಿಲ್ಲ. ಬರೋಕ್ಕೆ ಸಿಕ್ತಿಲ್ಲ ಇಲ್ಲ ಅಂದರೆ ಹಿಂಗೆ ಬನ್ನಿ, ಪರವಾಗಿಲ್ಲ. ಸುಮ್ಮನೆ ಮಳದ್ದು ಸೇರಿ ತರಬೇಡಿ, ವೇಸ್ಟ್ ಆಗ್ತದೆ. ಅಕ್ಕಿಗಳು ನೋಡ್ಕೊಂಡು ತನ್ನಿ, ಸಾಕಷ್ಟು ಅಕ್ಕಿಗಳು ಬೇರೆ ಮೇಲ್ಗಡೆ ಬುಲೋಟ್ ಅಂತ ಒಳಗಡೆ ದೊಡ್ಡ ಅಕ್ಕಿ ಹಾಕಿರ್ತಾರೆ. ಅಕ್ಕಿ ತಾನು ಬರಲೇಬೇಕು ಅಂತ ಹೇಳಿಲ್ಲ. ಯಾರು ಕೂಲಿ ಮಾಡಿ ಬಂದು ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, ಮಟನ್ ಕಡಿಬೇಕಾ, ಚಿಕನ್ ಕಡಿಬೇಕಂತ ದೇವರು ಯಾವತ್ತೂ ಹೇಳೋದಿಲ್ಲ. ನನ್ನ ಕ್ಷೇತ್ರ ಅಂತ ವ್ಯವಸ್ಥೆ ಇರೋದಿಲ್ಲ. ಮತ್ತೆ ಹೇಳ್ತೀನಿ, ನಮ್ಮ ದೇಶದಲ್ಲಿ ಮಾಟ ಮಂತ್ರ ಮಾಡೋದಿಲ್ಲ, ಮಾಟ ಮಂತ್ರ ಮಾಡೋಕೆ ಆಸ್ಪತ್ರೆ ಇರೋದಿಲ್ಲ, ಮಾಡೋಂಥವ್ರನ್ನ ಅರ್ಥ ಬಿಟ್ಕೊಳ್ಳೋದಿಲ್ಲ. ಇಲ್ಲ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಏನು ಇರೋದಿಲ್ಲ. ಗೊತ್ತಾಯ್ತು ನನಗೆ? ಇಡೀ ಜಗತ್ತಿನಾಗೆ ನಂಗೆ ಗೊತ್ತಿರೋಂಗೆ ದುರ್ಗಾ ಸ್ಥಳ ಒಂದೇ ಇರೋದು. ಇಲ್ಲಿ ದುರ್ಗಮ್ಮ ಗಂಗಮ್ಮ ನೆಲೆ ಆದರೆ ನಾನು ದುರ್ಗಮ್ಮನ ಭೂಮಿ ತಾಯಿ ಅಂತ ಕರಿತೀನಿ, ಗಂಗಮ್ಮ ಜೊತೆಗೆ ನನಗೆ ದೇವ್ ಸಿಕ್ಕಿರೋದು. ನಾನು ಇಲ್ಲಿ ಇರ್ತೀನಿ ಸೇವೆ ಮಾಡೋಕ್ಕೋಸ್ಕರ. ಗುರುಗಳಿದ್ದಾರಾ, ಸ್ವಾಮಿಯರಿದ್ದಾರ ಅನ್ಬೇಡಿ, ಸೇವೆ ಮಾಡ್ತೀವಿ ಕಾದ್ರೆ. ಕರೆಕ್ಟಾ ಅಕ್ಕ? ದೇವ್ರು ನಿಂಗೆ ಇನ್ನೂ ನನ್ನಂತ 4 ಜನಕ್ಕೆ ಅನ್ನ ಆಗೋ ಶಕ್ತಿ ಕೊಡಲಿ ಅಕ್ಕ. ಇವ್ರು ಯಾರಕ್ಕ? ನಿಮ್ಮತ್ತೆ? ನಂಗೂ ಅತ್ತೆ ಹಂಗಾರೆ. ಇದು ಮಗಳ ನಿಂಗೆ ಕಂದ ಅತ್ತೆ? ಇವ್ರಕ್ಕ? ನೀನು ಯಾರು ತಂಗಿ? ಬಾ ನೋಡಿ ಅಮ್ಮ, ಅಮ್ಮ ದೊಡ್ಡ ಊಟ ಮಾಡಿದ್ರೆ ಮಾಡ್ಲಿ, ನೀನು ಹಂಗೆ ಆಶೀರ್ವಾದ ಮಾಡಿ ನಂಗೆ. ಸಾವುಕಾರ ಆಗುನಕ್ಕ ನೀನು ಬಾಯಿ ಸಕ್ಕರೆ ಸಾವುಕಾರಕ್ಕೆ ಇಷ್ಟ ಅಲ್ಲ ಮಕ್ಕಳಿಗೆ. ದುಡ್ಡೆಲ್ಲ ಕೊಟ್ಟರೆ ದುಡ್ಡು ಇಸ್ಕೊಂತಾರೆ ಅಂತ ಹೇಳ್ತಾರೆ. ಕೊಡಿ ಜನ ಅದನ್ನು ಅಪಪ್ರಚಾರ ಮಾಡ್ಬಿಡ್ತಾರೆ. ಒಮ್ಮೆ ಹೇಳ್ತೀನಿ ನೋಡಿ, ಕಡಿಮೆ ನಿಮಿಷ ಹೇಳಿ. ಒಮ್ಮೆ ಹೇಳ್ತೀನಿ ನೋಡಿ, ಸುಮ್ಮನೆ ಒಂದು ಹುಡುಗಿ ಕಾಲಿರಲಿಲ್ಲ ಬಲಗಾಲು, ಹಿಂಗೆ ಹೇಳ್ತೀನಿ ನೈವಲ್ಲೇ ಬಲಗಾಲ ಇರೋದಿಲ್ಲ. ಯಾರ ಕರ್ಕೊಂಬರ್ತಾರೆ ಪುಣ್ಯಾಪುರಿಂತರು. ನನ್ನ ಮಳೆ ಅಂತ ಯಾರ ರೋಡ ಬರುವ ಕರ್ಕೊಂಬರ್ತಾರೆ, ಆಟೋ ಡ್ರೈವರ್ ಕರ್ಕೊಂಬರ್ತಾನೆ. ಒಂದು ಅವ್ರಿಗೆ ಕ್ಲಾಸ್ ಹಾಕೋಣ, ಆಟೋ ಡ್ರೈವರಿಗೆ ಕರ್ಕೊಂಬರ್ತಾನೆ. ಆ ಹುಡುಗಿ ಬಂದು ಅಲ್ಲಿ ಬಿದ್ದುಬಿಡುತ್ತೆ, ಹುಡುಗಿ ಬಿದ್ದುಬಿಡುತ್ತೆ. ಅದು ನಂಗೆ ಗೊತ್ತಿಲ್ಲ. ನಾನು ಕ್ಯೂವಲ್ ಬಾಮ್ಮ ಅಂತೀನಿ, ಬಟ್ ಅವಳು ಎಡಗಾಲ ಇರೋದಿಲ್ಲ, ಚೂಡಿದಾರ ಒಳಗೆ ಕಾಣೋದಿಲ್ಲ ನನಗೆ. ಬೈಕೆ ಬೇಡಿ. ಹುಡುಗಿ ಬಿದ್ದುಬಿಡುತ್ತೆ. ಹುಡುಗಿ ಇಟ್ಕೊಂಡಿದ್ದೀನಿ, ಯಾವನ ಮಾರ್ಕ್ ಮಾಡಿ ಹಾಕಿದಾನೆ ಹುಡುಗಿ ಮಾಡ್ತಾರೆ ಅಂತ. ಹಂಗಾಗಿ ನೀವು ಕೆಟ್ಟ ಇದನ್ನೇ ಮಾತ್ರ ಮಾಡಬೇಡಿ. ಈ ಜಗತ್ತಿನಾಗೆ ಒಂದು ತುತ್ತು ಅನ್ನೆಲ್ಲರು ಇದ್ದಾರೆ ಇಲ್ವಾ? ಇದ್ದಾರೆ. ನೀವು ಬರ್ಡೇ ಮಾಡೋ ಬದಲು, ಕೇಕ್ ಕಟ್ ಮಾಡೋ ಬದಲು ಯಾವ್ದಾರ ಒಂದು ಅಂದಾಜು 4 ಜನಕ್ಕೆ ಊಟ ಹಾಕ್ಬಿಡಿ. ಈಗ ನಿಮ್ಮ ಊರುಗಳಲ್ಲಿ ಸೀಟ್ ಇದ್ದಲೇ ಮಳೆಗೆ ಅಂದ್ಕೊಂಡು ಬಿಸ್ತಾವಣೆ ತರ್ತಾರೆ. ನಿಮ್ಮೂರು ಯಾರು ಬಡವರು ಇರ್ತಾರೆ ಅವ್ರಿಗೆ ಅಥವಾ ಒಂದು ಒಳ್ಳೆ ಶಾಲೆ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಬೇರೆ ಊರಿಗೆ ಬಸ್ಸಲ್ಲಿ ಕಷ್ಟಪಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮೂರಿಗೆ ಮಾಸ್ಟರ್ಗಳು, ಇಂಗ್ಲೀಷ್ ಮಾಸ್ಟರ್ಗಳು ನಿಮ್ಮೂರಿಗೆ ಬರ್ತಾರೆ ಬರಲ್ವಾ? DJ ಹಾಕಿನ ಬದಲು, ಕುಂದಾಡೋ ಬದಲು, ಪಟಾಕಿ ಹೊಡೆಯೋ ಬದಲು ಯಾರು ಬಾಣ್ತಿಯಲ್ಲಿ ಮಲಗಿರ್ತಾರೆ, ಬಸ್ಸಲ್ಲಿ ಮಲಗಿರ್ತಾರೆ, ವಯಸ್ಸಾಗಿ ಮಲಗಿರ್ತಾರೆ, ಸ್ವಲ್ಪ ನಿಮಗೆ ಜ್ಞಾನ ಇರಲಿ. ಈಗ ಹಳ್ಳಿ ಕಡೆ ಸುಡಾದರೆ ದೇವ್ರ ಮುಂದೆ ಪಟಾಕಿ ಹೊಡ್ಬಿಟ್ಟು ದೇವ್ರಿಗೆ ಏನೋ ಬರುತ್ತೆ. ದಯವಿಟ್ಟು ಮರಿಬೇಡ್ರಿ ಅಂತ ಕರೆಕ್ಟಾಗಿ ಹೇಳ್ದಲ್ವಾ? ದೇವ್ರ ಹೊತ್ಕೊಂಡು ದೇವ್ರು ಬರೋಂಗೆ ಕೇಕ್ ಕಟ್ ಮಾಡೋದು, ಈಗ ಕಟ್ಟಂಗೆ ಕಟ್ ಮಾಡೋದು. ಈ ಹೆಣ್ಮಕ್ಳು ಅದು ಗಂಟೆ ಕೇಕ್ ಕಟ್ ಇದು ಮಾಡೋ ಬದಲು ಕೇಕ್ ಕಟ್ ಮಾಡೋ ದುಡ್ಡನ್ನ ಯಾರಿಗಾರ ಕೊಟ್ಟು ನೋಡಿ ಮಜಾ ಬರುತ್ತೆ. ಏನು ಮಾಡ್ತೀರಾ? ಕರೆಕ್ಟೇನಾ? ಕಾರ್ ಸಾಕ್ರೋ, ದುಡ್ಡು ಕೊಡ್ತೀನಿ. ಅಂಟಿ ಕಾರ್ ಸಾಕ್ರಿ, ಸಾಯಂಕಾಲ ಬರುತ್ತೆ. ಅವ್ರು ಬೇರೆ ಆಯ್ಕೆ ಮಾಡ್ಕೊಂಡು ಅವ್ರು ಬಂದರೆ ಕಾರ್ ಸಾಕ್ತಾರೆ. ಈಗ ನಾವು ಇಷ್ಟೊಂದು ಸೇವೆ ಮಾಡ್ತೀವಿ, ನಮ್ಮನ್ನು ಯಾರು ಕ್ಯಾರ್ ಅನ್ನೋದಿಲ್ಲ, ಕೈ ಸಿಗ್ತೀವಲ್ಲ ನಾವು. ದೇವಸ್ಥಾನ ಕಟ್ತಾರೋ, ಬನ್ನಿ ಮಾಡ್ಕೊತಾರ, ನಂದಿಂದಪ್ಪ ಅಂತ ಮಕ್ಕಳು ಕೈ ಮುಟ್ಟು ಕಳಿಸ್ತಾರೆ. ಅವ್ರನ್ನ ಕೈ ಬರ್ತಾವೆ ವೈರಿ ಮಾಡೋ ಇಲ್ವಾಲ್ದಾರು ಅವ್ರು ಅವರೇ ಇದೆಲ್ಲ ಮಾಡೋದು ಕೆಲಸವ. ಬಾತ್ರೂಮ್ ವ್ಯವಸ್ಥೆ ಮಾಡ್ತೀವಿ, ಜಾಗ ಇಲ್ಲ ಅಂದರೆ ಬಾತ್ರೂಮ್ ಇಲ್ಲಿ ಹಾಕೊಂಡ್ಬಿಡ್ತೀವಿ ನಾವು. ಕಪ್ಪಡಿ ಬೋರ್ಡ್ ಗೋಲ್ಡನ್ ಹಾಕಿ ನಾವು ಗಡ್ಡ ಅಂತ ಎಲ್ಲ ಚಪ್ಪಲಿ ಹೇಳ್ಬಿಟ್ಟಾರೆ. ಚಪ್ಪಲಿ ಹೇಳ್ಬಿಟ್ಟಾರೆ. ಎಲ್ಲರೂ ಗಡ್ಡ ಎಲ್ಬಿಟ್ಟಾರೆ. ಮೊಬೈಲ್